10th standard. Welcome back to my YouTube channel Maths Easy Guru. So ನಿನ್ನೆ ವಿಡಿಯೋನಲ್ಲಿ ನಾವು 2 ಮಾರ್ಕ್ಸ್ಗೆ ಯಾವುದೆಲ್ಲ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಥವಾ ಯಾವ ರೀತಿಯಾದಂಥ ಕ್ವೆಶ್ಚನ್ನ ನೀವು ಎಕ್ಸಾಮ್ಗೋಸ್ಕರ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಇವತ್ತು ಕೂಡ ಹಾಗೇನೆ 3 ಮಾರ್ಕ್ಸ್ಗೆ ಯಾವ್ಯಾವ ರೀತಿ ಕ್ವೆಶ್ಚನ್ಸ್ ನಾವು ನೋಡೋಣ. ಆ ಕ್ವೆಶ್ಚನ್ ಆದಷ್ಟು ಬೇರೆದ್ರ ಜೊತೆಗೆ ಇದನ್ನ ಸ್ವಲ್ಪ ಒತ್ತು ಕೊಟ್ಟು ಅಥವಾ ಕಾನ್ಸಂಟ್ರೇಟ್ ಮಾಡಿ ಓದಿ. ಸೊ ಹಾಗಾಗಿ ಅಲ್ಲಿ ನಿಮಗೆ ಮಾರ್ಕ್ಸ್ ಮಿಸ್ ಆಗೋ ಚಾನ್ಸಸ್ಸು ಕಡಿಮೆ ಇರುತ್ತೆ. ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ 3 ಮಾರ್ಕ್ಸ್ಗೆ ಯಾವ್ಯಾವ ರೀತಿಯಾದಂಥ ಕ್ವೆಶನ್ಸ್ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ನಲ್ಲಿ ಫೈಂಡಿಂಗ್ ದ ಝೀರೋಸ್ ಆಫ್ ಅ ಪಾಲಿನಾಮಿಯಲ್. 3 ಮಾರ್ಕ್ಸ್ಗೆ ಪಕ್ಕಾ ಕ್ವೆಶನ್ ಯಾವುದು? ಫೈಂಡಿಂಗ್ ದ zeros of a polynomial. ಸೊ ಇದೆಲ್ಲಾನು ಕೂಡ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ಹೇಳ್ಬೋದು. ನಾವು ಎಕ್ಸ್ಪೆಕ್ಟ್ ಮಾಡುವಂತಹ ಕ್ವೆಶನ್ಸ್ ಆಗಿರುತ್ತೆ. ಇದ್ರ ಜೊತೆಗೆ ನೀವು ಬೇರೆದನ್ನು ಕೂಡ ಓದ್ಕೋಬೇಕಾಗತ್ತೆ. ಇದನ್ನ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಓದಿ, ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ. ಎಲ್ಲಾದನ್ನು ಓದ್ಬೇಕಾ, ಈ ಕೊನೆ ಮೂಮೆಂಟ್ ಅಲ್ಲಿ ಇನ್ನೂ ಓದಿಲ್ವಲ್ಲ, ನಾನು ಏನ್ ಮಾಡ್ಲಿ ಪಾಸ್ ಆಗ್ಲಿಕ್ಕೆ ಅನ್ನೋರಿಗೆ ಈ ತರ ವಿಡಿಯೋ ಇಷ್ಟೇ ಓದಿದ್ರೆ ಸಾಕ ಅಂದ್ರೆ ಇದ್ರ ಜೊತೆಗೆ ಬೇರೆನೂ ಜಾಸ್ತಿ ಓದ್ಬೇಕಾಗತ್ತೆ. ಅದು ಔಟ್ ಆಫ್ ತಗೊಳ್ಳೋದಕ್ಕೆ. ಇದು ಇಲ್ಲ ನನ್ಗೆ ಇವಾಗ ಏನು ಗೊತ್ತಾಗ್ತಾ ಇಲ್ಲ ಅನ್ನೋಂಥವ್ರಿಗೆ ಈ ರೀತಿ ಅಟ್ಲೀಸ್ಟ್ ಇಷ್ಟನ್ನ ಓದಿ ನೀವು ಖಂಡಿತವಾಗ್ಲೂ ಪಾಸ್ ಆಗ್ತೀರಾ ಅನ್ನೋದಕ್ಕೆ ಈ ವಿಡಿಯೋ. ಸೊ ಪ್ಯಾನಿಕ್ ಆಗದೆ ಇರ್ಲಿ, ಕೊನೆ ಮೂಮೆಂಟ್ ಅಲ್ಲಿ ಹೇಗಪ್ಪ ಅಂತ ಹೇಳೋರಿಗೆ ಇಷ್ಟು ಕಾನ್ಸೆಪ್ಟ್ನಾರು ಅಟ್ಲೀಸ್ಟ್ ಮಿನಿಮಮ್ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನೀವು ನಾನು ಹೇಳಿದಂತೆ ಇಷ್ಟನ್ನೇ ಮಾತ್ರ ನೀವು ಕಾನ್ಸಂಟ್ರೇಟ್ ಮಾಡಿ ಮಾಡಬಾರ್ದು. ಸೊ ಇದ್ರ ಜೊತೆಗೆ ಬೇರೆನೂ ಓದ್ಬೇಕು. ಇದು ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸು. ಅದನ್ನ ನಾನು ನಿಮ್ಮ ಪ್ರಿಪರೇಟರಿ ಪೇಪರ್ನ ಅನಲೈಸ್ ಮಾಡಿ ತಂದಿರುವಂಥದ್ದು. ನಿಮಗೆ ಇಸ್ ಇಟ್ ಕ್ಲಿಯರ್? ಅದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕೋಆರ್ಡಿನೇಟ್ ಜಾಮೆಟ್ರಿ. ಸೊ ಸೆಕೆಂಡ್, ಪ್ರಾಬ್ಲಮ್ಸ್ ಬೇಸ್ಡ್ ಆನ್ coordinate geometry. And next, third, so problems on circle. Prove antanu kuda kelbodu. Problems on circle prove anta kuda keluvanta chances irutte, ಅಥವಾ ಬೇರೆ ರೀತಿಯಾದಂತ ಕ್ವೆಶ್ಚನ್ಸ್ ಕೇಳುವಂತ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ 4, so finding mean, median, mode. ಯಾವ್ದಾದ್ರು ಒಂದು ಪಕ್ಕ ಬಂದೇ ಬರುತ್ತೆ. ಫೈಂಡಿಂಗ್ ಮೀನ್, ಮೀಡಿಯನ್ ಅಂಡ್ ಮೋಡ್. ಸೊ 9 ಕ್ವೆಶನ್ಸ್ ನಿಮ್ಗಿರುತ್ತೆ. ಅದರೊಳಗೆ ಈ 4 ಕಾನ್ಸೆಪ್ಟ್ಸ್ ಇಂದ ಕ್ವೆಶನ್ಸ್ ಬಂದೇ ಬರುವಂತ ಚಾನ್ಸಸ್ ಇರುತ್ತೆ. ಅದನ್ನ ನಾನು ಇಲ್ಲಿ ಫೋಕಸ್ ಮಾಡ್ತಾ ಇದ್ದೀನಿ. ಮ್ಯಾಮ್ ರಿಮೈನಿಂಗ್ ಏನು ಅಂತ ನೀವು ಡೌಟ್ ಇಟ್ಕೋಬೇಡಿ. ಯಾವ್ದು ಬರುವಂತದ್ದು ಜಾಸ್ತಿ ಅದಕ್ಕೆ ಒತ್ತನ್ನ ಕೊಟ್ಟೆ ನಾನಿಲ್ಲಿ ಅನಲೈಸ್ ಮಾಡಿದ್ದೀನಿ. ಇಸ್ ಇಟ್ ಕ್ಲಿಯರ್? ಇದನ್ನ ಅಷ್ಟು ಓದಕ್ಕಾಗ್ಲಿಲ್ಲ ಅಂದ್ರೆ ಇಷ್ಟನ್ನಾರು ಓದ್ಕೊಂಡು ಹೋಗಿ ಅನ್ನೋ ಅರ್ಥದಲ್ಲಿ. ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ 4 ಮಾರ್ಕ್ಸ್ಗೆ 2 ರೀತಿಯಾದಂತಹ ಕ್ವೆಶ್ಚನ್ ಪಕ್ಕಾ ಕೊಡ್ತಾರೆ. ಒಂದು ಗ್ರಾಫ್ ಮೇಲೆ ಇರುವಂತಹದ್ದು, ಬೇಸ್ಡ್ ಆನ್ ಗ್ರಾಫ್. ಅನದರ್ ಒನ್ ಈಸ್ ಬೇಸ್ಡ್ ಆನ್ ಥಿಯರಮ್ಸ್ ಆನ್ ಟ್ರಯಾಂಗಲ್ಸ್. ಈ 2 ರೀತಿಯಾದಂತಹ ಪ್ರಶ್ನೆಗಳು ಇದ್ರ ಮೇಲೆ 4 ಮಾರ್ಕ್ಸ್ ಮೇಲೆ ಕ್ವೆಶ್ಚನ್ ಇರುತ್ತೆ. ಸೊ ಇದಿಷ್ಟು ಆಗಿತ್ತು ಅನಾಲಿಸಿಸ್ ನಿಮ್ಮ ಪ್ರಿಪರೇಟರಿ 1 ಮತ್ತೆ 2 ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಂದ. ಇನ್ನು ಯಾವ್ದಾದ್ರು ಕಾನ್ಸೆಪ್ಟ್ಸ್ ಮೇಲೆ ನಮ್ಗೆ ವಿಡಿಯೋ ಬೇಕು ಅಥವಾ ಈ ತರದನ್ನ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ, ನಮ್ಗೆ ಇದು ಯಾವ್ದೋ ಒಂದು ಕಷ್ಟ ಆಗ್ತಿದೆ, ಗೊತ್ತಾಗ್ತಾ ಇಲ್ಲ, ಇದ್ರ ಮೇಲೆ ಪ್ರಾಬ್ಲಮ್ಸ್ ನ ಮಾಡಿ ವಿಡಿಯೋ ಮಾಡಿ ಶೇರ್ ಮಾಡಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಆ ಕಾನ್ಸೆಪ್ಟ್ಸ್ ಮತ್ತೆ ಅಥವಾ ಯಾವ್ದಾದ್ರು ಪ್ರಾಬ್ಲಮ್ ಇದ್ರೆ ಅದನ್ನ ಅದ್ರ ಮೇಲೆ ನಾನು ವಿಡಿಯೋ ಮಾಡ್ತೀನಿ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಮ್ಯಾಥ್ಸ್ ಈಸಿ ಗುರು. ಮ್ಯಾಥ್ಸು ಈಸಿ ಆಗಿರ್ಲಿ, ಮ್ಯಾಥ್ಸ್ ಅಲ್ಲಿ ಪಾಸ್ ಆಗೋದು, ಸ್ಕೋರ್ ಮಾಡೋದು ಯಾವತ್ತೂ ಕೂಡ ಕಷ್ಟ ಆಗದೆ ಇರಲಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನೆಲ್ ಮ್ಯಾಥ್ಸ್ ಈಸಿ ಗುರು.